ರಂಗೋಲಿಗೆ ಪ್ರೈಸ್ ಉಂಟಾ? ಬಂದಿದ್ದೆಲ್ಲ ಒಂದ್ಸತಿ ಫ್ಯಾಮಿಲಿ ಹೇಳಿದ್ರೆ ರೆಡಿ ಸ್ವಲ್ಪ ಮಾಡಿ ನೀವು ಫ್ರೆಂಡ್ ಇವರು ಅಂತ ಮಾಡಿ ಸ್ವಲ್ಪ ಈಗ ನೋಡಿ ಸ್ಕೂಲ್ ಫೋಟೋ ತಗೊಂಡು ಫೋನ್ ಮಾಡಿದ್ರೆ ನಾನು ಮೊದಲು ಸೂಪರ್ ಆಗೈತೆ ನೋಡು ಆ ರಂಗೋಲಿ. ಸಿಕ್ಕರೆ ಸಿಕ್ಬೋದು, ಅದು ಮೊದಲನೇ ಸ್ಥಾನ ನೋಡು, ಅದು ಗ್ಯಾರಂಟಿ ಮೊದಲನೇ ಸ್ಥಾನ ಸಿಗಂಗದ. ಅದ್ಭುತವಾದ ರಂಗೋಲ ಅಲ್ಲಿ ನೋಡು, ಬಾಬಾ ಸಾಹೇಬ್ ಅಂಬೇಡ್ಕರ್. ಸ್ನೇಹಿತರೆ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ದಿನವನ್ನು ದಿನಾಂಕ 19/2/2024 ಅಂದರೆ ಗುಂಡ್ಲುಪೇಟೆ ಪಟ್ಟಣಕ್ಕೆ ಇವತ್ತು ಆಗಮಿಸ್ತಾ ಇದೆ. ಹಾಗಾಗಿ ಹಲವಾರು ಒಂದು ರಂಗೋಲಿಗಳನ್ನು ಇಲ್ಲಿ ಬಿಡಿಸಿದ್ದಾರೆ. ವಿವಿಧ ರೀತಿಯ ಒಂದು ಸಂವಿಧಾನದ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ. ಹಾಗಾಗಿ ಒಂದಕ್ಕಿಂತ ಒಂದು ಅದ್ಭುತವಾದಂತಹ ರಂಗೋಲಿಯನ್ನು ಬಿಡಿಸಿದ್ದಾರೆ ಮಾತೆಯರು. ಹಾಗಾಗಿ ನೋಡೋಣ ಯಾವುದಕ್ಕೆ ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ ಅನ್ನುವಂಥದ್ದಕ್ಕೆ ಮುಂದೆ ನೋಡೋಣ. ಹೀಗಾಗಿ 10 ಗಂಟೆಯಿಂದ 10:30ಯಿಂದ 11 ಗಂಟೆಯ ನಂತರದಲ್ಲಿ ಸಂವಿಧಾನದ ಜಾಗೃತಿ ಜಾಥಾ IBಯಿಂದ ಪ್ರಮುಖ ಒಂದು ರಸ್ತೆಗಳ ಮುಖಾಂತರ ಮೆರವಣಿಗೆ ಮಾಡಿಕೊಂಡು ಬರುವುದರ ಮುಖಾಂತರ ದೇವರಾಜು ಸ್ಟೇಡಿಯಂ ಕ್ರೀಡಾಂಗಣಕ್ಕೆ ಅದು ಸಂವಿಧಾನ ಜಾಗೃತಿ ಜಾಥಾ ತಲುಪುತ್ತೆ. ಹಾಗಾಗಿ ಬಂದು ನೋಡೋಣ. ಸಂವಿಧಾನ ತೋರಿಸ್ತಕ್ಕಂಥ ರಂಗೋಲಿಗಳು ಭಾಳ ಚುನಾಯಿತ ಪ್ರತಿನಿಧಿಗಳು ಪಾರ್ಲಿಮೆಂಟ್ಗೆ ಹೋಗಿ ಪಾರ್ಲಿಮೆಂಟ್ಗೆ ಇರ್ತಕ್ಕಂಥ ವ್ಯವಸ್ಥೆನ ಸರಿಮಾಡಿ ಅಂತ ತೋರಿಸ್ತಕ್ಕಂಥ ಒಂದು ರಂಗೋಲಿ ಇದಾಗಿದೆ. ಭಾರತ ಒಂದು ಪೀಠಿಕೆ ತೋರಿಸ್ತಕ್ಕಂಥ ರಂಗೋಲಿ ಇದಾಗಿದೆ. ಮತ್ತು ವಿವಿಧ ಒಂದು ಚಿತ್ರಾಂಕನ ವಿವಿಧ ಭಾರತದ ಸಂವಿಧಾನ ಪೀಠಿಕೆ ರಂಗೋಲಿ ಎಲ್ಲ ಭಾರತದ ಸಂವಿಧಾನದ ಪೀಠಿಕೆ ಜ್ವರ ಮಾತಾಡೋ ಭಾಳ ಅಚ್ಚುಕಟ್ಟಾಗಿ ಈ ಒಂದು ರಂಗೋಲಿನ ಬಿಡಿಸಿದ್ದಾರೆ. ಭಾಳ ಸಂತೋಷ ಆಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇರ್ತಕ್ಕಂಥ ಸಂವಿಧಾನ ಇರ್ತಕ್ಕಂಥ ರಂಗೋಲಿ, ಇದು ತ್ರಿವರ್ಣ ಧ್ವಜ ಇರ್ತಕ್ಕಂಥ ರಂಗೋಲಿ ಭಾಳ ಚೆನ್ನಾಗಿದೆ. ನಮ್ಮ ಗುಂಡ್ಲುಪೇಟೆ ಜನತೆಗೆ ಬಂದು ಇವತ್ತಿನ ದಿವಸ ಗುಂಡ್ಲುಪೇಟೆ ಜನತೆಗೆ ಇವತ್ತಿನ ದಿವಸ ಭಾರತದ ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮದ ಜಾಥಾ ಒಂದು ಬರ್ತಾಯಿದೆ. 10 ಗಂಟೆ ಅಷ್ಟೊತ್ತು ಬರ್ತಾಯಿದೆ. ನಮ್ಮ ಹಳೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಈ ರಂಗೋಲಿ ಸ್ಪರ್ಧೆಯನ್ನು ಮಾಡ್ತಕ್ಕಂಥ ಒಂದು ಸಹ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿದೆ. ಹಾಗೂ ಎಲ್ಲ ಬಂದು ನಮ್ಮ ಭಾರತದ ಸಂವಿಧಾನ ಪೀಠಿಕೆಯನ್ನು ಬರ್ತಕ್ಕಂಥ ಜಾಥಾವನ್ನು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಜೈ ಭೀಮ್.